ನರಸಿಂಹದೇವರು ಬಂದಾಗ ಅವರು ಕೇಳುವಂತಹ ವರ ಕಾಮಾನಾಂ ಹೃದಯ ಸಂರೋಹಂ ವರದಸ್ತು ವೃಣೀಮಹೆ. ಭಗವಂತ ನಿನ್ನಲ್ಲಿ ಬೇಡುವ ಬುದ್ಧಿ ನನಗೆ ಬಾರದ ಹಾಗೆ ವರ ಕೊಡು. ಈ ವರ ಕೇಳಬೇಕಾದ್ರೆ ಅದು ನಮಗೆ ನಿಮಗೆ ಯೋಗ್ಯತೆ ಅಲ್ಲ. ನಾವು ಅವತಾರ ಮಾಡಿದ್ದೇ ಕೇಳಲಿಕ್ಕೆ. ನಮಗೇನು ಕೇಳೋದು ಅಭ್ಯಾಸ ಆಗಿಬಿಟ್ರೆ ದೇವ್ರನ್ನೇ ಕೇಳಬೇಕಂತಿಲ್ಲ. ಕಂಡವ್ರನ್ನೆಲ್ಲ ಕೇಳ್ತಿರ್ತೀವಿ. ಆದರೆ ದೇವರನ್ನು ಕಂಡವರನ್ನು ಕಂಡಾಗ ಮಾತ್ರ ಕೇಳಬೇಕು. ದೇವರನ್ನು ಕಂಡವರು ರಾಯರು, ಅವರ ಹತ್ರ ಕೇಳಿ. ಆದರೆ ರಾಯರು ಯಾರ ಹತ್ರ ಕೇಳಬೇಕು? ದೇವರ ಹತ್ರ. ಕೇಳಲಿಲ್ಲಂತೆ. ಆಗ ಕೇಳದೇ ಇರಲಿಕ್ಕೆ ಅವರೊಳಗಿದ್ದ ವಾಯುದೇವರು ಕಾರಣ. ಜೀವೋತ್ತಮರಾದ ವಾಯುದೇವರು ಮಾತ್ರ ರಾಮನಲ್ಲಿ ಕೇಳಿದ್ದು ಒಂದೇ, ತತ್ಪಾದ ಸೇವಾರತಿ ಪ್ರೇಷ್ಟೋ ನ ರಾಮಸ್ಯ ಬಭೂವ ತಸ್ಮಾನ್ ನ ರಾಮ ರಾಜ್ಯೇ ಅಸುಲಭಂಚ ಕಿಂಚಿತ್ ತತ್ಪಾದ ಸೇವಾರತಿ. ವಾಯುದೇವರು ಏನಾದರೂ ಕೇಳಿದ್ರೆ ಅವರಲ್ಲಿ ಅಲ್ಲ, ಕೇಳೋ ಪ್ರಸಂಗವೇ ಬರಲಿಲ್ಲ. ಹಾಗನ್ಕೋಬೇಡಿ, ಬಂದಿತ್ತು. ಅಲ್ಲ, ಬಂದಿತ್ತು ರೀ, ಕೊಡೋಕೆ ಅವನ ಹತ್ರ ಇರಬೇಕಲ್ಲ. ಅವನ ಹತ್ರ ಇಲ್ವೇ? ರಾಮನ ಹತ್ರ ಇಲ್ವೇ? ಮೋಕ್ಷ ಕೊಡುವ ಮುಕುಂದ ಪರಮಾಸುದೇವ ಪರಮಾತ್ಮನೇ ರಾಮನಾಗಿ ಬಂದಾಗ ಏನು ಕೊಡ್ಲಿಕ್ಕೆ ಸಾಧ್ಯ? ಅವನಿಗೆ ಕೊಡೋ ಬುದ್ಧಿ ಇದೆ, ಕೇಳೋ ಪ್ರಸಂಗ ಬಂದಿತ್ತು. ಆದರೆ ಹನುಮಂತನೇ ಕೇಳಲಿಲ್ಲ, ತಗೊಳ್ಳಿಲ್ಲ. ಅದು ನಿಜ, ಕೇಳಲಿಲ್ಲ ಅಲ್ಲ, ಕೇಳ್ದ. ಏನು ಕೇಳ್ದ? ನಿರಂತರವಾದ ಅಭಿವೃದ್ಧಿ ಹೊಂದುವ ಭಕ್ತಿಯನ್ನು ಕೇಳಿದ್ದ. ಆ ಭಕ್ತಿಯನ್ನು ರಾಘವೇಂದ್ರ ಸ್ವಾಮಿಗಳು ಪ್ರಹ್ಲಾದರಾಜರಾಗಿದ್ದಾಗ, ವ್ಯಾಸರಾಜರಾಗಿದ್ದಾಗ, ರಾಘವೇಂದ್ರ ಸ್ವಾಮಿಗಳಿದ್ದಾಗ ಸ್ವಲ್ಪ ವಿಚಾರ ಮಾಡಿ. ಪ್ರಸಂಗ ಬಂತು, ಪ್ರಹ್ಲಾದರಾಜರು ಕೇಳುವ ಪ್ರಸಂಗ ಬಂದಾಗ ದೇವರ ಪಾದಾರವಿಂದದಲ್ಲಿ ಭಕ್ತಿ ಬಿಟ್ಟು ಮತ್ತೊಂದು ಕೇಳಲಿಲ್ಲ. ಆದರೆ ವ್ಯಾಸರಾಜರಾಗಿದ್ದಾಗ, ರಾಯರಾಗಿದ್ದಾಗ ಕೇಳೋ ಪ್ರಶ್ನೆಯೇ ಇಲ್ಲ, ಅವ್ರು ಕೇಳಲೇ ಇಲ್ಲ. ಇಂಥ ಅದ್ಭುತವಾದ ಮಹಿಮೆ ಮಂತ್ರಾಲಯ ಪ್ರಭುಗಳದು. ಅವರ ಮಹಿಮೆಯನ್ನು ಅವರ ಸೋದರ ಅಳಿಯಂದರು ಪೂರ್ವಾಶ್ರಮದಲ್ಲಿ, ಅವರ ಅಕ್ಕನ ಮಕ್ಕಳು ನಾರಾಯಣಾಚಾರ್ಯರು ಅಂತ ಮಂತ್ರಾಲಯ ಪ್ರಭುಗಳನ್ನು ಕಣ್ಣಾರೆ ಕಂಡವರು, ಅವರ ಅನೇಕ ಮಹಿಮೆಗಳನ್ನು ಮನಗಂಡವರು, ಅವರ ಅಪಾರವಾದ ವೈದುಷ್ಯದ ಆಳವನ್ನು ಅವರ ಯೋಗ್ಯತೆಗೆ ಅನುಗುಣವಾಗಿ ಬಲ್ಲವರು. ಯಾಕೆಂದರೆ ರಾಯರ ಬಗ್ಗೆ ಹೇಳಬೇಕಂದ್ರೇ ವಿದ್ವತ್ ಪರಿಜ್ಞೇಯ ಮಹಾವಿಶೇಷ. ನೀವು ನಾವು ಎಲ್ಲ ಏನು ಹೇಳ್ತೀವಿ, ನಮ್ಗೆ ಹೇಳಲಿಕ್ಕೆ ಏನು ಗೊತ್ತಿದೆ ರಾಯರ ಬಗ್ಗೆ? ನಾವೇನು ಕಂಡವರ? ಅವರ ವಿದ್ಯೆಯನ್ನು ಅಳೆಯುವ ಯೋಗ್ಯತೆ ನಮಗಿದೆಯಾ? ಏನಿದೆ ನಮಗೆ? ನಮಗಿರೋದಿಷ್ಟೇ ರೀ. ಆರಾಧನೆ ಬಂತು, ರಾಯರು ಬಂತು, ರಾಯರ ಆರಾಧನೆ ಬಂತು ಅಂದರೆ ಪಂಚಾಮೃತ, ಇನ್ನು ಪ್ರಸಾದ, ಇನ್ನು ನಿಮಗಿಂತ ಒಂಚೂರು ಸ್ಟೆಪ್ ಮೇಲೆ ನಮ್ದು ಒಂಚೂರು ಅಲಂಕಾರ, ಇಷ್ಟು ಬಿಟ್ಟರೆ ನಮ್ಗೆ ಇನ್ನೇನು ಅಂಥದ್ದೇನು ಜಾಸ್ತಿ ಗೊತ್ತಿಲ್ಲ ರೀ. ಇಷ್ಟರ ಮಾತ್ರದಿಂದ ರಾಯರ ಬಗ್ಗೆ ನಾವೇನು ಹೇಳಲಿಕ್ಕೆ ಸಾಧ್ಯ, ಏನು ತಿಳಿಲಿಕ್ಕೆ ಸಾಧ್ಯ? ಆದರೆ ನಾರಾಯಣಾಚಾರ್ಯರಂಥವರಲ್ಲ, ಅವರ ಜೊತೆಗಿದ್ದವರು. ಅವರ ಸಂಬಂಧಿಕರಾಗಿ ಅವತಾರ ಮಾಡಬೇಕಂದ್ರೆ 2 ಜನ್ಮದ ಪುಣ್ಯ ಬೇಕ್ರಿ. ಯಾಕೆಂದರೆ ಅದು ಅವ್ರು ಹೇಳ್ತಾರೆ, ವಿದ್ಯಾ ಸಂಬಂಧಿ ಬಿಹಿ ದೇಹ ಸಂಬಂಧಿ ಬಿಶ್ಚ. ಹಾಗೆ ಹೇಳೋ ಧೈರ್ಯ ಬೇಕ್ರಿ. ಅವ್ರು ಹೇಳ್ತಿದ್ರು, ಅವರ ದೇಹ ಸಂಬಂಧಿಕರಾಗಿ ಹುಟ್ಟಬೇಕಂದ್ರೂ ಜನ್ಮಾಂತರದ ಪುಣ್ಯ ಬೇಕು. ಅವರಿಗೆ ಪೂರ್ವಾಶ್ರಮದಲ್ಲೊಬ್ಬ ಲಕ್ಷ್ಮೀನಾರಾಯಣ ಅಂತ ಮಗ. ರಾಯರ ನಂತರ ಬಂದ ವಾದೀಂದ್ರ ತೀರ್ಥರು ಅವರ ಬಗ್ಗೆ ಉಲ್ಲೇಖ ಮಾಡುವಾಗ ನೋಡಿ ಎಂಥ ಮಾತು ಹೇಳ್ತಾರೆ ನೋಡಿ. ತವ ತನಯಮಣಿ, ನಿಮ್ಮ ಮಗ ಅಂತಾರೆ. ಯಾರು ಅಂತಾರ? ತವ ತನಯಮಣಿ ಸತ್ಸು ಸರ್ವೇಷು ಧನ್ಯ. ಆಗಿನ ಕಾಲದಲ್ಲಿದ್ದ ಸಜ್ಜನರ ಮಧ್ಯದಲ್ಲಿ ಅತ್ಯಂತ ಉತ್ತಮರಾದವರು ತಮ್ಮ ಮಕ್ಕಳಾದಂಥ ಲಕ್ಷ್ಮೀನಾರಾಯಣಾಚಾರ್ಯರು ಅಂತ ಹೇಳಬೇಕಾದ್ರೆ, ಅವರ ಹೊಟ್ಟೆಯಲ್ಲಿ ಹುಟ್ಟಬೇಕಾದ್ರೆ ಎಷ್ಟು ಪುಣ್ಯ. ಅವರ ಸಂಬಂಧದಲ್ಲಿ ಹುಟ್ಟಬೇಕಾದ್ರೆ, ಕೃಷ್ಣನ ಸಂಬಂಧದಲ್ಲಿ ಹುಟ್ಟಬೇಕಾದ್ರೆ, ಕೃಷ್ಣನ ಸಂಬಂಧಿಕ ಅಂತ ಹೇಳುವ ತಿರುಗುವ ಉದ್ದಮನನ್ನು ಕಂಡಾಗ ಮೈತ್ರೇಯ ಓಡಿ ಬಂದು ಆಲಿಂಗನ ಮಾಡ್ಕೊಂಡ್ಬಿಟ್ನಂತೆ. ಯಾಕೆಂದರೆ ವಾಸುದೇವಾನುಚರಂ ಪ್ರಶಾಂತಂ ಅಂತಾರೆ. ದೇವರ ಹಿಂದೆ ಇದ್ದವ, ಹಿಂದೆ ಎದ್ದವ ಅಲ್ಲ, ಹೊಟ್ಟೆಯಲ್ಲಿ ಹುಟ್ಟಿದವ ಇವರು ಅಂದರೆ. ಮತ್ತು ಅವರೆಲ್ಲ ಸಂಬಂಧಿಕರು ಅಂದರೆ ಎಷ್ಟು ಪುಣ್ಯಾತ್ಮರು ಇರಬೇಡ. ಅವರು ರಾಯರನ್ನು ಹತ್ತಿರದಿಂದ ಕಂಡ ಮಹಾನುಭಾವರು. ಅವರ ಅನೇಕ ಮಹಿಮೆಗಳನ್ನು ತಾವು ತಿಳಿದವರು. ರಾಘವೇಂದ್ರ ಸ್ವಾಮಿಗಳ
ಆ ಜೀವನ ಚರಿತ್ರೆಯನ್ನು ದಾಖಲೆ ಮಾಡಿ ನಮಗೆ ನಿಮಗೆ ಕೊಟ್ಟಿದ್ದಾರೆ. ಇಲ್ಲದೇ ಇದ್ರೆ ಇಷ್ಟು ವರ್ಷಗಳಾದರೂ ಆ ಮಂತ್ರಾಲಯ ಪ್ರಭುಗಳ ಮಹಿಮೆ ನಮಗೆ ಇನ್ನೂ ಅಚ್ಚಳಿಯದೆ. 450 ವರ್ಷ ಇಷ್ಟು ಹತ್ತಿರ ಬರ್ತಾ ಇದೆ. ಆದರೂ ಕೂಡ ಅವರ ಪೂಜ್ಯತೆಗೆ ಏನೂ ಕಡಿಮೆ ಆಗಲಿಲ್ಲ, ಅವರ ಅನುಗ್ರಹ ಇನ್ನೂ ಕಡಿಮೆ ಆಗಲಿಲ್ಲ, ಅವರಲ್ಲಿ ದ್ವೇಷ ಮಾಡಿದವರಿಗೆ ಅವನತಿ ಕಡಿಮೆ ಆಗಲಿಲ್ಲ. ಇಷ್ಟು ಮಹಿಮಾ ಅವರಿಗೆ ಬರಲಿಕ್ಕೆ ಒಳಗಿರುವಂಥ ಸತ್ವ ಏನು, ರಾಘವೇಂದ್ರ ಸ್ವಾಮಿಗಳಂದ್ರೆ ಏನು, ಅವರ ಚರಿತ್ರೆ ಏನು ಅನ್ನುವುದನ್ನು ನಾರಾಯಣಾಚಾರ್ಯರು ಅಂತ ಹೇಳಿ 19 ಸರ್ಗಗಳಲ್ಲಿ ಅದ್ಭುತವಾದ ಕಾವ್ಯವನ್ನು ಮಾಡಿದರು. ಮಾಡಿ ಹೇಗೆ ವಾಯುಸ್ತುತಿಯನ್ನು ರಚನೆ ಮಾಡಿ ಪಂಡಿತಾಚಾರ್ಯರು ಜಗದ್ಗುರು ಶ್ರೀಮದ್ ಮಧ್ವಾಚಾರ್ಯರಿಗೆ ತೋರಿಸಿ ಅವರ ಅನುಗ್ರಹವನ್ನು 2 ಶ್ಲೋಕಗಳ ಮೂಲಕ ಪಡೆದಿದ್ದಾರೋ, ಹಾಗೆ ರಾಯರ ಕಾಲದಲ್ಲಿಯೇ ರಾಯರ ಜೀವನ ಚರಿತ್ರೆಯನ್ನು ರಚನೆ ಮಾಡಿ ಎಲ್ಲಿಯೂ ಕೂಡ ಒಂದೇ ಒಂದು ಸುಳ್ಳಿಗೆ ಅವಕಾಶವಾಗಲಿ, ಅತಿಶಯೋಕ್ತಿಯಲ್ಲಿ ಯಾವುದೂ ಇಲ್ಲ, ಯಥಾರ್ಥವಾಗಿರ್ತಕ್ಕಂಥದ್ದು. ಅದನ್ನು ಮಂತ್ರಾಲಯ ಪ್ರಭುಗಳ ಕೈಗೆ ಕೊಟ್ಟು ಉದ್ಘಾಟನಾ ಮಂತ್ರಾಲಯ ಪ್ರಭುಗಳು ತಮ್ಮದು ಕಾವ್ಯ ತಾವೇ ಹೀಗೆ ನೋಡಿದ್ರು. ನೋಡಿ 9 ಸರ್ಗಗಳನ್ನು ತುಂಗೆಯಲ್ಲಿ ಹರಿದು ಬಿಟ್ಟುಬಿಟ್ರಂತೆ. ಎಷ್ಟು ಕಷ್ಟಪಟ್ಟು ಬರೆದಿದ್ದೆ ಸ್ವಾಮಿ, ಯಾಕೆ ಅಂದರು. ಅಲ್ಲ, ನಮ್ಮ ಗುರುಗಳು ಯಾರು, ವಾಯುದೇವರು ಆನಂದತೀರ್ಥ ಭಗವತ್ಪಾದಾಚಾರ್ಯರು ಅವರ ಮಹಿಮೆಯನ್ನೇ 16 ಸರ್ಗದಲ್ಲಿ ಹೇಳಿದಾಗ ನಮ್ಮ ಮಹಿಮೆ ಅದಕ್ಕಿಂತ ಜಾಸ್ತಿ ಆಗಬಾರ್ದಪ್ಪ, ಸಾಕಿಷ್ಟು ಅಂತ ಹೇಳಿ 10ಕ್ಕೆ ನಿಲ್ಲಿಸಿ ಮಿಕ್ಕಿದ್ದನ್ನೆಲ್ಲ ಬಿಟ್ಟರೆ ನಮಗೆ ಆಶ್ಚರ್ಯ. ಆ ಉಳಿದದ್ರಲ್ಲಿ ಮತ್ತೇನೇನು ಅದ್ಭುತವಾದ ವಿಷಯವನ್ನು ನಾರಾಯಣಾಚಾರ್ಯರು ಇಟ್ಟಿದ್ರೋ ಅದು ದೇವತಾ ಜನರಿಗೆ ಮಾತ್ರ ತಿಳಿಲಿಕ್ಕೆ ಯೋಗ್ಯವಾದದ್ದು. ರಾಘವೇಂದ್ರ ಸ್ವಾಮಿಗಳವರ ಎಲ್ಲ ಮಹಿಮೆಯನ್ನು ಕೇಳುವ, ತಿಳಿಯುವ, ಉಪಾಸನೆ ಮಾಡುವ, ಉಪದೇಶ ಮಾಡುವ ತಾಕತ್ತು ನಮಗಿಲ್ಲ, ಯೋಗ್ಯತಾ ನಮಗಿಲ್ಲ. ಅಂತೆಯೇ 10 ಸರ್ಗಗಳ ಒಂದು ವಿಸ್ತೃತವಾದ ಕಾವ್ಯದಲ್ಲಿ ಬಹಳ ಅತ್ಯದ್ಭುತವಾಗಿ ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆ ಕಣ್ಣಿಗೆ ಕಟ್ಟುವಂತೆ ಚಿತ್ರಣ ಮಾಡಿದ ಮಹಾನುಭಾವರು ನಾರಾಯಣಾಚಾರ್ಯರು. ಅವರು ಆರಂಭದಲ್ಲಿ ಮಂಗಳಾಚರಣೆ ಪದ್ಯವನ್ನು ಮಾಡ್ತಾರೆ. ಶ್ರೀಮಲ್ ಲಕ್ಷ್ಮೀಂದ್ರಸಿಂಹಸ್ಯ ಶ್ರಿಯಂ ದಿಶತು ಮೇ ನಖಃ ಸ್ವಭಕ್ತಾಭಿಷ್ಟದಾನಾಯ ಸಮುಪಾತ್ತ ದಶಾಕೃತೆ. ಪಂಡಿತಾಚಾರ್ಯರಿಂದ ರಚಿತವಾದ ವಾಯುಸ್ತುತಿಗೆ ಜಗದ್ಗುರು ಮಧ್ವಾಚಾರ್ಯರು ನಖಸ್ತುತಿ ಮಾಡಿದ್ದಾರೆ. ಸಾಮಾನ್ಯ ಮುಖಸ್ತುತಿ ಮಾಡೋರನ್ನ ಕೇಳಿದ್ದೀವಿ, ನಖಸ್ತುತಿ ಮಾಡಿ ಮುಖ ನಖಗಳಿಗೆ ಭೇದ ಇಲ್ಲ ಅನ್ನುವ ತಮ್ಮ ಪ್ರಮೇಯವನ್ನು ಅದರಲ್ಲಿ ತಿಳಿಸಿದ್ದಾರೆ. ದೇವರ ರೂಪ, ಗುಣ, ಕ್ರಿಯಾ, ಅವಯವ ಇವ್ಯಾವಕ್ಕೂ ಭೇದ ಇಲ್ಲ, ನಖಸ್ತುತಿಯನ್ನು ಮಾಡಿದ್ದಾರೆ. ಅದೇ ಮೇಲ್ಪಂಕ್ತಿಯಲ್ಲಿ ಆ ವಾಯುದೇವರ, ನರಸಿಂಹದೇವರ ಭಕ್ತರಾದ ಪ್ರಹ್ಲಾದರಾಜರ ಅವತಾರೀಭೂತರಾದ ಮಂತ್ರಾಲಯ ಪ್ರಭುಗಳ ಚರಿತ್ರೆಗೂ ಕೂಡ ನಖಸ್ತುತಿಯನ್ನೇ ಮಾಡ್ತಾ ಇದ್ದ. ನಾರಾಯಣಾಚಾರ್ಯರ ಕುಲ ದೇವತೆ ನರಸಿಂಹದೇವರು. ಆ ನರಸಿಂಹದೇವರ ಸ್ತೋತ್ರ ಬ್ರಹ್ಮಾದಯ ಸುರಗಣಾ ಮುನಯೋತ ಸಿದ್ಧಾ ಸತ್ವೈಕತಾನಮತಯೋ ವಚಸಾಂ ಪ್ರವಾಹೈ. ಬ್ರಹ್ಮಾದಿ ಸಮಸ್ತ ದೇವತಾ ಪ್ರಪಂಚ ಅಷ್ಟೇ ಯಾಕೆ, ಬ್ರಹ್ಮದೇವರನ್ನು ಮೀರಿ ಶ್ರುತಿತತಿಗಳಿಗೆ ಅಭಿಮಾನಿಯಾದ ಲಕ್ಷ್ಮೀ ಸ್ತುತಿಗಳಿಗೆ ದೇವರು ಬದ್ಧನಾಗೋಲ್ಲ. ಪರಿಪೂರ್ಣವಾಗಿ ಆ ಭಗವಂತನ ಗುಣಾತಿಶಯವನ್ನು ವರ್ಣನೆ ಮಾಡಲಿಕ್ಕಾಗಲಿಲ್ಲ. ಅಂದಮೇಲೆ ದೇವರ ಮುಖವನ್ನು, ದೇವರ ಗುಣವನ್ನು ವರ್ಣನೆ ಮಾಡೋರು ಯಾರು? ಅದಕ್ಕೆ ಇಲ್ಲಿ ನಖ ಯಾಕೆ ಅಂದರೆ ಕಿಂಚಿತ್ ಅಂತ, ದೇವರ ಒಂದು ಉಗುರು ಇಷ್ಟನೇ, ಇದೇ ನಮಗೆ ತಡ್ಕೊಳ್ಳಿ, ಇದೇ ಆಗಲ್ಲ ನಿಮಗೆ ಅಲ್ಲ. ಏನು ಉಗುರದೇನು ಮಹಿಮಾ ನೋಡಿ. ಅವರು ಹೇಳ್ತಾ ಇದ್ದಾರೆ, ಉಗುರೇ 10 ಅವತಾರವನ್ನು ಎತ್ತಿದ್ದಂತೆ. ಉಗುರೇ 10 ಅವತಾರ. ಉಗುರು ಕಥೆ ಇರಲಿ, ಕೃಷ್ಣಾವತಾರ ಆಯ್ತಲ್ಲ,
ಅದು ದೇವರ ಮೂಲ ರೂಪದ ಒಂದು ಕೂದಲಂತ. ಕೂದಲು ಬಾಲಕ ಅಂತ, ಬಾಲಯೇವ ಬಾಲಕ. ಭಗವಂತನ ಮೂಲ ರೂಪದ ಬಾಲ ಅಂದರೆ, ವಾಲ ಅಂದರೆ ಒಂದು ಕೂದಲು. ಅದು ಒಂದು ಕಪ್ಪು ಕೂದಲೇ ಕೃಷ್ಣನಾಗಿ ಅವತಾರ ಮಾಡಿ ಬಂತು ಅಂದಮೇಲೆ ಕೂದಲಾಗಲಿ ಉಗುರಾಗಲಿ ಆ ಭಗವಂತಂದು ಇಷ್ಟು ಪೂರ್ಣವಾದದ್ದು ಅಂತ ತಿಳಿಸ್ತಾ, ನಮ್ಮ ಯೋಗ್ಯತೆ ಅಷ್ಟೇ, ಒಂದು ಉಗುರು ಸ್ವಲ್ಪ ಮಾತ್ರ ವರ್ಣಿಸಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಆ ಲಕ್ಷ್ಮೀ ನರಸಿಂಹದೇವರ ಕಾಂತಿಯುಕ್ತವಾದ ನಖಗಳು, ಆ ಉಗುರು ನನಗೆ ಈ ಕಾವ್ಯವನ್ನು ರಚನೆ ಮಾಡಲಿಕ್ಕೆ ಬೇಕಾದ ಸಂಪತ್ತನ್ನು ಕೊಡಲಿ. ಸ್ವಭಕ್ತಾಭಿಷ್ಟದಾನಾಯ. ಯಾರು ತನ್ನಲ್ಲಿ ಭಕ್ತಿ, ತನ್ನಲ್ಲಿ ಅಂದರೆ ಇಲ್ಲಿ ಕೊಂಡಾಡ್ತಾ ಇರೋದು ಉಗುರನ್ನು, ಉಗುರಲ್ಲಿ ಯಾರು ಭಕ್ತಿ ಮಾಡ್ತಾರೋ ಆ ಉಗುರಿಗೆ ಎಷ್ಟು ಶಕ್ತಿ ಇದೆ ಅಂದರೆ, ತನ್ನಲ್ಲಿ ಭಕ್ತಿ ಮಾಡುವವರಿಗೆ ಕೇಳಿದ್ದನ್ನೆಲ್ಲ ಕೊಡುವ ತಾಕತ್ತು ದೇವರಿಗಲ್ಲ, ದೇವರ ಉಗುರಿಗಿದೆ ಅಂತ. ಅಂಥದ್ದು ಆ ಉಗುರು. ನನಗೆ ಬೇಕಾದಂತಹ ಸಂಪತ್ತನ್ನು ಕೊಡಲಿ ಅಂತ. ಏನು ಸಂಪತ್ತು ನಿಮಗೆ ಬೇಕು? ಚೋರರ ಭಯ ಇಲ್ಲದ ಸಂಪತ್ತು, ಕಟ್ಟಾಗದ ಜನ್ಮ ಜನ್ಮಾಂತರಕ್ಕೂ ಕಂಟಿನ್ಯೂ ಆಗುವ ಸಂಪತ್ತು. ಇಲ್ಲಿ ನೀವೇನು ಸಂಪಾದನೆ ಮಾಡಿದ್ರೂ ಕಟ್, ಅದಕ್ಕೆ ಮುಂದಿನ ಜನ್ಮ ಕಂಟಿನ್ಯೂಟಿ ಇಲ್ಲ. ನೀವು ಎಷ್ಟೇ ಸಾಧನೆ ಮಾಡಿ ಸಿದ್ಧಿ ಪುರುಷರಾಗಿ ಈ ಜನ್ಮದಲ್ಲಿ ಎಲ್ಲ ಬ್ಯಾಂಕಲ್ಲೂ ದುಡ್ಡಿಟ್ಟು ಏನು ಎಂಜಾಯ್ ಮಾಡದೆ ಮಧ್ಯದಲ್ಲೇ ಢಮಾರಾಗಿ ಮುಂದಿನ ಜನ್ಮದಲ್ಲಿ ಬಂದು 20 ವರ್ಷ ಆದ ತಕ್ಷಣ ಬ್ಯಾಂಕ್ ಹತ್ರ ಹೋಗಿ, ಈ ಬ್ಯಾಂಕಲ್ಲಿ ನಂದು ದುಡ್ಡಿದೆ, ನನ್ನ ಅಕೌಂಟ್ ನಂಬರ್ ಇದು, ನಂದು ಈ ಥರ ಸೈನು ಅಂತ ಹಿಂದಿನ ಜನ್ಮದ ಸೈನ್ ಮಾಡಿ ಚೆಕ್ ಹಾಕಿದ್ರೆ ಫೋರ್ಜರಿ ಅಂತ ಒಳಗೆ ಹಾಕ್ತಾರೆ ವಿನಃ, ಅಂತೂ ನೆನ್ಪಿಟ್ಕೊಂಡು ಬಂದಿಯಲ್ಲಪ್ಪ ತಗೋ ನಿನ್ನ ದುಡ್ಡು ಅಂತ ಯಾರು ಕೊಡ್ತಾರೆ? ಯಾರು ಕೊಡೋರಿಲ್ಲ. ಯಾಕೆಂದರೆ ಈ ಸಂಪತ್ತಿನ ಸಂಬಂಧವೇ ಅಷ್ಟು. ಈ ಜನ್ಮ ಮುಗೀತು ಅಂದರೆ ನಿಮಗೆ ಅದಕ್ಕೆ ಕಟ್. ಆದರೆ ಜನ್ಮ ಜನ್ಮಾಂತರಕ್ಕೂ ಬರುವ ಸಂಪತ್ತು ಜ್ಞಾನ ಸಂಪತ್ತು, ತತ್ವಜ್ಞಾನದ ಸಂಪತ್ತು, ಸಂಪಾದನೆ ಮಾಡಲೇಬೇಕಾದ ಸಂಪತ್ತು ಭಗವಂತನ ಬಗೆಗಿನ ಅರಿವು, ಜ್ಞಾನ. ಇದು ದೊಡ್ಡ ಸಂಪತ್ತು. ನಿಮ್ಮಲ್ಲಿರೋ ಸಂಪತ್ತನ್ನೆಲ್ಲ ಯಾರೂ ಕದಿಬೋದು, ತಲೆ ಒಳಗಿರೋ ವಿದ್ಯೆನ ಯಾರಿಗೂ ಕದಿಲಿಕ್ಕೆ ಸಾಧ್ಯವೇ ಇಲ್ಲ. ಚೋರರ ಭಯ ಇಲ್ಲದ ಸಂಪತ್ತು, ನಿರಂತರ ವೃದ್ಧಿ ಹೊಂದುವ ಸಂಪತ್ತು, ಖರ್ಚು ಮಾಡಿದ್ರೂ ಖರ್ಚಾದಷ್ಟು ಹೆಚ್ಚಾಗುವ ಸಂಪತ್ತು. ಅಂಥ ಸಂಪತ್ತನ್ನು ನಾರಾಯಣಾಚಾರ್ಯರು ದೇವರ ಉಗುರಿನಲ್ಲಿ ಕೇಳ್ತಾ ಇದ್ದಾರೆ.